ರಿಸರ್ಚ್ ಸ್ಟೂಡೆಂಟ್ ಒಬ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ನಂದಕುಮಾರ್ ಅಂತ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನಾನು. ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ. ಏನಾಯ್ತು ಸರ್ ಈ ಜಯಶ್ರೀ ಅವರಿಗೆ? ಯಾಕೆ ಹೀಗೆ ಸುಸೈಡ್ ಅಟೆಂಪ್ಟ್ ಅಂದ್ರೆ ಆತ್ಮಹತ್ಯೆಗೆ ಶರಣಾಗಿರೋದು? ಕೇವಲ ಜಯಶ್ರೀ ಅಂತಲ್ಲ ಮೇಡಮ್, ಈಗ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು ಅನ್ನೋ ಕಾರಣಕ್ಕಾಗಿ ಆ ತರದ ಘಟನೆಗಳು ಯಾಕೆ ಅನ್ನೋದನ್ನ ಯಾಕೆ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳ್ತಾರೆ ಅನ್ನೋದು ವಿಚಾರ ಮುನ್ನೆಲೆಗೆ ಬಂದಿದೆ. ಸರಿ. ಆದ್ರೆ ಬಹುತೇಕ ಏನಾಗ್ಬಿಟ್ಟಿದೆ, ಅಲ್ಲಿಯ ಪ್ರಾಧ್ಯಾಪಕರು ಮತ್ತೆ ಇನ್ನುಳಿದಂತ ಪ್ರಾಧ್ಯಾಪಕರ ಹಿಂಬಾಲಕರು ಅಲ್ಲಿ ಹುಡುಗಿಯರಿಗೆ ಏನಂದ್ರೆ ವಿದ್ಯಾರ್ಥಿಗಳಿಗೆ ಲೈಂಗಿಕ ಕಿರುಕುಳ ಕೊಡುವಂತ ಅನೇಕ ಪ್ರಕರಣಗಳು ಹಿಂದೆ ಆಗಿದಾವ. ಅದ್ಯಾವುದನ್ನು ಗಂಭೀರವಾಗಿ ಪರಿಗಣಿತ ಇರೋ ಕಾರಣಕ್ಕಾಗಿ ಇವತ್ತು ಏನು ಅಂತಂದ್ರೆ ಜಯಶ್ರೀ ಅನ್ನುವ ಒಬ್ಬ ದಲಿತ ವಿದ್ಯಾರ್ಥಿನಿ ನೇಣಿ ಶರಣೆಗೆ ಆಗ್ಲಿಕ್ಕೆ ಕಾರಣ ಆಗಿರುವಂತದ್ದು. ಯಾಕೆ ಸೀರಿಯಸ್ ಆಗಿ ತಗೊಂಡಿಲ್ಲ ಈಕೆ? ಅಲ್ಲಿನ ವಿಸಿ ಅವ್ರಿಗೆ ಡೀನ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ಲಂತಲ್ಲ, ಯಾಕೆ ತಗೊಂಡಿಲ್ಲ? ಏನ್ ಅನ್ಸುತ್ತೆ ನಿಮ್ಗೆ? ಈ ಕಾರಣ ಹಿನ್ನೆಲೆಯಲ್ಲಿ ಹಿಂದೆನೂ ಕೂಡ ಈ ಒಂದೇ ಹುಡುಗಿ ಇದೇ ತರ ಲೈಂಗಿಕ ಕಿರುಕುಳ ಆದಾಗ ಸ್ವತಃ ವಿದ್ಯಾರ್ಥಿನಿನೇ ನನ್ನ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ, ಪ್ರೈವೇಟ್ ಪಾಠಗಳನ್ನೆಲ್ಲ ಮುಚ್ಚಿ ಏನೇನೋ ತಪ್ಪಾಗಿ ವರ್ತನೆ ಮಾಡಿದ್ದಾರೆ ಅಂತ ಹೇಳಿ ಸ್ವತಃ ಮೇಲ್ ಮುಖಾಂತರ ಇದೇ DSW ಕೂಬುಕಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಾಗ್ಲೂ ಕೂಡ ಆ ವಿದ್ಯಾರ್ಥಿಯನ್ನ ಪ್ರತ್ಯೇಕ ಕೊಠಡಿ ಕರೆದು ಸಂಧಾನ ಮಾಡಿ ಬೆದರಿಕೆ ಒಡ್ಡಿ ಅವಳನ್ನ ಇನ್ಯಾವುದೇ ರೀತಿಯಲ್ಲಿ ಮುಂದುವರೆಕಾಗದ ರೀತಿಯಲ್ಲಿ ತಡೆ ಒಡ್ಡಿ ವಿಶ್ವವಿದ್ಯಾಲಯ ಎಲ್ಲ ಕುತಂತ್ರದಿಂದ ಅವ್ರು ಮಾಡಿದ್ರು. ಇಷ್ಟೊಂದು ಹಳ್ಳ ಹಿಡಿದ್ರು ಕೂಡ ಯಾರು ಗಮನ ಹರಿಸ್ತಾ ಇಲ್ವಾ? ಇಲ್ಲ ಮೇಡಮ್, ಎಲ್ಲ ಆಡಳಿತ ವಿಸಿ ಹಿಡ್ಕೊಂಡು DSW ವರ್ಗು ಕೂಡ ಆಡಳಿತ ವರ್ಗಗಳು ಅವರೇ ಇದಾರೆ ಮೇಡಮ್. ನೀವೆಲ್ಲ ಸ್ಟೂಡೆಂಟ್ಸ್ ಗಳು ಯಾಕೆ ಒಂದು ಯೂನಿಯನ್ ಮಾಡ್ಕೊಂಡು ಪ್ರೊಟೆಸ್ಟ್ ಮಾಡಬಾರ್ದು ಇಂತ ಕಡೆ? ಎಸ್ ಮೇಡಮ್, ವಿದ್ಯಾರ್ಥಿಗಳನ್ನ ನಾವು ಸಂಘಟನೆ ಮಾಡ್ಕೊಂಡು ಹೋರಾಟ ಮಾಡಿ ಮತ್ತೊಂದು ಮುಂದಾದ್ರೆ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಪೊಲೀಸ್ ಪ್ರಕರಣವನ್ನ ದಾಖಲೆ ಮಾಡಿರುವಂತದ್ದನ್ನ ತಾವು ಗಮನಿಸಿದಿರಿ ಮೇಡಮ್. ಮಾಧ್ಯಮದಲ್ಲಿ ಬಂದಿದೆ ಕೂಡ, ತಾವು ಸಹಕಾರ ನೀಡಿದಿರಿ. ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕೇಸ್ಗಳನ್ನ ಮಾಡ್ತಾರೆ ಮೇಡಮ್. ನೀವು ನರೋಣ ಪೊಲೀಸ್ ಸ್ಟೇಷನ್ಗೆ ನೀವು ಕರೆ ಮಾಡಿ ಕೇಳಿ, ವಿದ್ಯಾರ್ಥಿಗಳ ಮೇಲೆ ಇದುವರೆಗೂ ಎಷ್ಟು ಕಂಪ್ಲೇಂಟ್ ಗಳನ್ನ ವಿಶ್ವವಿದ್ಯಾಲಯ ಮಾಡಿದೆ ಅನ್ನೋದನ್ನ. ಮತ್ತೆ ವಿಶ್ವವಿದ್ಯಾಲಯದ ಕುಲಪತಿಗಳ ಮೇಲೆನೆ ಅಟ್ರಾಸಿಟಿ ಕೇಸ್ ಆಗಿದೆ ಮೇಡಮ್ ಅವ್ರ ಮೇಲೆ. ಅಂತವರು ಅಧಿಕಾರದಲ್ಲಿ ಕುಂತ್ಕೊಂಡು ದಲಿತ ಹೆಣ್ಣು ಮಕ್ಕಳಿಗೆ ಅಥವಾ ಹಿಂದುಳಿದ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರಿಗೆ ನ್ಯಾಯ ಕೊಡ್ತಾರ ಅನ್ನೋ ಭರವಸೆ ಇದೆಯಾ ಮೇಡಮ್? ಸರ್, ಇಲ್ಲಿ ದಲಿತ ಹೆಣ್ಮಕ್ಳು ಹಿಂದುಳಿದ ಹೆಣ್ಮಕ್ಳು ಬೇಡ, ಹೆಣ್ಮಕ್ಳು ಅಂತ ಕನ್ಸಿಡರ್ ಮಾಡೋಣ ನಾವು. ಬಟ್ ಇಷ್ಟೆಲ್ಲ ಅಧ್ವಾನ ಆಗಿದ್ರು ನನಗೆ ಒಂದು ಪ್ರಶ್ನೆ, ನೀವುಗಳೆಲ್ಲ ಯಾಕೆ ಒಂದು ಪ್ರೊಟೆಸ್ಟ್ ಅಂತ ಮಾಡಿ ಅವ್ರಗಳನ್ನ ಜಾಗ ಖಾಲಿ ಮಾಡೋ ಕೆಲಸ ಮಾಡಿಲ್ಲ? ನಿಮ್ಮೇಲೆ ಏನಾದ್ರು ಕೇಸ್ ಹಾಕ್ತಾರೆ ಅಂತನಾ? ನಿಮ್ಮೇಲೆ ಏನಾದ್ರು ಆಕ್ಷನ್ ತಗೊಳ್ತಾರೆ ಅಂತನಾ? ಎಲ್ಲರಿಗೂ ಏನಂದ್ರೆ ಮೇಡಮ್, ವಿದ್ಯಾರ್ಥಿಗಳಿಗೆ ಹಳ್ಳಿಯಿಂದ ಬೇರೆ ಬೇರೆ ರಾಜ್ಯದಿಂದ ಬಡತನದಿಂದ ನಾವೆಲ್ಲ ಬದುಕಟ್ಗಳಕ್ಕಂತ ಬಂದವ್ರು ಇಲ್ಲಿ. ಹೌದು, ನಮ್ ಪೊಲೀಸ್ ಕಂಪ್ಲೇಂಟ್ ಮೂಲಕ ಬದುಕು ಹಾಳಾಗುತ್ತೆ ಅನ್ನೋದೇ ಯಾವ ವಿದ್ಯಾರ್ಥಿಗಳು ಧೈರ್ಯ ತೋರ್ತಾರೆ ಮೇಡಮ್? ಧೈರ್ಯ ತೋರಿದಂತ ನಮ್ಮಂತರ ಮೇಲೆ ಏಳೇಳು ಕೇಸ್ಗಳಿದಾವೆ ಮೇಡಮ್. ನಮ್ಮಂತ ವಿದ್ಯಾರ್ಥಿಗಳ ಮೇಲೆ ನಾವೆಲ್ಲ ಬಡ ಕುಟುಂಬದಿಂದ ಬಂದವರು. ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರೋರನ್ನೆಲ್ಲ ಪೊಲೀಸರು ಬಂದು ಎದುರು ನಿಂತು ನಮಗಂತೂ ಭಯ ಸ್ಟಾರ್ಟ್ ಆಗುತ್ತೆ ಮೇಡಮ್. ಭವಿಷ್ಯದ ಕಾರಣಕ್ಕಾಗಿ ಅನ್ಸ್ತಾ ಇದೀವಿ ಹೊರತು ಇವ್ರು ಯಾರೋ ಏನೋ ಮಾಡ್ತಾರಂತ ಅನ್ನೋದ ಕಾರಣಕ್ಕಾಗಿ ಅಲ್ಲ ಮೇಡಮ್. ಸೊ ಇಂಥ ಆರೋಪ, ಇಂಥ ಸಾವುಗಳು ಆ ವಿಶ್ವವಿದ್ಯಾಲಯದಲ್ಲಿ ಇದು ಮೊದಲನೇದಲ್ಲ ನೀವು ಹೇಳ್ತಿರೋ ಪ್ರಕಾರ ಮೇಡಮ್. ಆ ವಿಶ್ವವಿದ್ಯಾಲಯದ ಒಳಗಡೆ ಈ ತರದ ಅನೇಕ ಪ್ರಕರಣಗಳಾದಾಗಲೂ ಕೂಡ ಗಂಭೀರವಾಗಿ ಪರಿಗಣಿಸಿ ಆಡಳಿತಾತ್ಮಕವಾಗಿ ಒಂದೇನಾದ್ರು ನಿರ್ಧಾರ ತಗೊಂಡಿದ್ದೇ ಆಗಿದ್ರೆ ಇವತ್ತು ನಮ್ಮೊಟ್ಟಿಗೆ ಜಯಶ್ರೀ ಅನ್ನೋಳು ಓದ್ತಾ ಇದ್ಲು. ನಮ್ಮ ಸಹೋದರಿ ಓದಿ ತನ್ನ ಪದವಿಯನ್ನು ಮುಗಿಸಿ ತಂದೆ ತಾಯಿಗಳ ಜೊತೆಗೆ ಒಟ್ಟಿಗೆ ಸಂತೋಷದಿಂದ ಇರ್ತಾ ಇದ್ಲು. ಇದು ಯಾವ್ದನ್ನ ಮಾಡದೇ ಇರೋ ಕಾರಣಕ್ಕಾಗಿ ಇವತ್ತಾಗಿರೋದು. ಒಂದು ಮಹಿಳೆ, ಒಂದು ಸ್ಟೂಡೆಂಟ್ DSW ಹತ್ರ ಹೋಗಿ ಕೋಣೆಯಲ್ಲಿ ಕುಂತ್ಕೊಂಡು 10 ತನ್ನ ಸಂಕಟವನ್ನು ಹೇಳಿ ಹೊರಗೆ ಬಂದು ಸೂಸೈಡ್ ಅನ್ನ ಮಾಡ್ಕೊಳ್ತಾಳೆ ಅನ್ನೋದಾದ್ರೆ ಅಲ್ಲಿ ಆಗಿರೋದಾದ್ರೆ ಏನು? ಅಲ್ಲಿ ಏನ್ ಮಾತುಕತೆ ಆಗಿದೆ? ಅಲ್ಲಿ ಕಸ ಬಳಿತಕ್ಕಂತ ಹೆಣ್ಣು ಮಕ್ಳು ಹೇಳ್ತಾರೆ, ಇಲ್ಲ ಹೆಣ್ಮಕ್ಳು ಪಾಪ ಅವ್ರ ಕೋಣೆಯಿಂದ ಅಳ್ಕಂತಾನೆ ಹೋದ್ಲು, ಊಟ ಬಿಟ್ಟು ಎಲ್ಲ ಬಿಟ್ಟು ಸಹಪಾಠಿಗಳೆಲ್ಲರೂ ಊಟಕ್ಕೆ ಹೋದ್ರೆ ಆ ಹೆಣ್ಮಗು ಹೋಗಿ ರೂಮ್ನಾಗ ಹೋಗಿ ನೇಣ ಕೇಳ್ತದಂದ್ರೆ ಏನ್ ಕಾರಣ ಇರ್ಬೋದು ಮೇಡಮ್? ನೋಡೋಣ, ತನಿಖೆ ಆಗ್ಲಿ, ತಗೊಳ್ಳಿ, ಯಾರ್ಯಾರು ಬರ್ತಾರೆ ಲಿಸ್ಟಿಗೆ ನೋಡೋಣ. ಧನ್ಯವಾದ ಇಷ್ಟೊತ್ತು ನಂದಕುಮಾರ್ ಅವರೇ ಮಾತಾಡಿದ್ದಕ್ಕೆ. ಇತ್ತೀಚೆಗೆ ಆ ಕಲಬುರಗಿಯ ವಿಶ್ವವಿದ್ಯಾಲಯ, ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಏನು ಕರಿತೀವಿ, ಇಲ್ಲಿ ಶಿಕ್ಷಣಕ್ಕಿಂತ ಹೆಚ್ಚೆಚ್ಚಾಗಿ ಬರೀ ಇಂತಹ ಪ್ರಕರಣಗಳೇ ಸದ್ದು ಮಾಡ್ತಾ ಇದೆ. ದೊಡ್ಡವ್ರು ಅನಿಸ್ಕೊಂಡವ್ರೆ ಇದರಲ್ಲಿ ಏನಾದ್ರು ಶಾಮೀಲಾಗಿದ್ದಾರಾ? ತನಿಖೆ ಆಗಬೇಕು, ಸೀರಿಯಸ್ ಆಕ್ಷನ್ ತಗೊಳ್ಬೇಕು. ಪಾಪ ವಿದ್ಯಾರ್ಥಿಗಳು ಧ್ವನಿ ರೈಸ್ ಮಾಡೋಣ ಅಂದರೆ ಅವ್ರ ಮೇಲೆ ಕೇಸ್ಗಳನ್ನು ಹಾಕ್ತಿರಂತೆ ನೀವು. ಅಲ್ಲೇ ನೀವು ವಿದ್ಯಾರ್ಜನೆ ಅಥವಾ ವಿದ್ಯೆಯನ್ನು ಹಂಚಬೇಕು ಅಂತ ಕೂತಿದ್ದೀರಾ ಅಥವಾ ಇಂತಹ ಕೇಸ್ಗಳನ್ನು ನಡೆಸಬೇಕು, ದೌರ್ಜನ್ಯ ಮಾಡಬೇಕು ಅಂತ ವಿಶ್ವವಿದ್ಯಾಲಯ ಕಟ್ಟಿದ್ದೀರಾ? ಅದ್ರ ಇಂಟೆನ್ಷನ್ ಏನು? ನೋಡೋಣ ಎಲ್ಲಿ ತನಕ ಬಂದು ನಿಂತ್ಕೊಳ್ಳುತ್ತೆ ಅಂತ ಕೇಸು.